ನಮಸ್ಕಾರ ಕರ್ನಾಟಕ, ನಾನು ನಿಮ್ಮೆಲ್ಲರ ಫೇವರೇಟ್ ಯೂಟ್ಯೂಬರ್ ನರೇಂದ್ರ ದಾಮೋದರ ದಾಸ್ ಮೋದಿ. ಆಲ್ರೆಡಿ ತಮಿಳ್ ನೋಡಿ ಎಲ್ಲರಿಗೂ ಅರ್ಥ ಆಗೋಗಿರುತ್ತೆ. ಇವತ್ತು RCB ಮ್ಯಾಚ್ ಇದೆ. ಈಗ ಟೈಮ್ ಒಂದು ಆಲ್ಮೋಸ್ಟ್ 5 o'clock ಆಗಿದೆ. ಇನ್ನೇನು 1.5 hour ಇದೆ ಅಷ್ಟೇ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ. ಸ್ಟೇಡಿಯಂ ಹೋಗಿ ಸಾಕಾಗೋಗಿದೆ. ಸ್ಟೇಡಿಯಂ ಹೋದಾಗೆಲ್ಲ ನನ್ನ ಮಕ್ಕಳಿಗೆ ಗೆಲ್ತಾನೆ ಇಲ್ಲ. ಇವಾಗ ಮನೇಲಿ ಕುತ್ಕೊಂಡು ಸಪೋರ್ಟ್ ಮಾಡಿ ಗೆಲ್ಸೋಣ ಬನ್ನಿ. ಈಗ ಫಸ್ಟು ನಾವು ನಮ್ಮ ಕಾಸ್ಟ್ಯೂಮ್ ಚೇಂಜ್ ಮಾಡೋಣ. 1 2 3. ಈಗ ನಾವು ಡೈರೆಕ್ಟ್ ಸೂಪರ್ ಮಾರ್ಕೆಟ್ಗೆ ಹೋಗೋಣ. ಸೂಪರ್ ಮಾರ್ಕೆಟ್ಗೆ ಹೋಗಿ ನಮಗೆ ಏನೇನು ಬೇಕೋ ಎಲ್ಲ ಎತ್ಕೊಂಬರೋಣ. ಬನ್ನಿ ಸೂಪರ್ ಮಾರ್ಕೆಟಲ್ಲಿ ಏನು ಸಿಗುತ್ತೆ ನೋಡೋಣ. ಫೈನಲಿ ವಾಚ್ ಕೈಯಲ್ಲಿದೆ, ರೆಡಿಯಾಗಿದ್ದೀನಿ. ನಮ್ಮ ಡೈರಿ ಇಲ್ಲೇ ಇದೆ, ಬಟ್ ಇವಾಗ ಬಿಸಿಲಲ್ಲಿ ಗಾಡಿ ಏನಕ್ಕೆ, ನಮ್ದು ಇನ್ನೊಂದು ಗಾಡಿ ಅಲ್ಲಿ ಈಚೆ ನಿಂತಿದೆ, ಅದನ್ನು ತೊಗೊಂಡು ಹೋಗೋಣ. ಸೂಪರ್ ಮಾರ್ಕೆಟಿಗೆ ಬಂದೆ. ಇಲ್ಲಿ ಫುಲ್ಲು ಬರೀ ಕ್ಯಾಟ್ಸ್ದು ಮತ್ತು ಡಾಗ್ ಫುಡ್ಸ್ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ ಬೋನ್ಸ್ ಎಲ್ಲ ಬಿದ್ದಿದೆ ನೋಡಿ. ನಾವು ಅದನ್ನು ತೊಗೊಂಡು ಏನು ಮಾಡೋಣ, ಇಲ್ಲಿ ಲೇಸ್ ಪ್ಯಾಕೆಟ್ ತೊಗೊಳ್ಳೋಣ. ಇದೊಂದು ನ್ಯಾಚುರಲ್ಸ್ ತೊಗೊಳ್ಳೋಣ. ಇಲ್ಲಿ ಆ್ಯಕ್ಟೋರ್ದು ಪಾಪ್ಕಾರ್ನ್ ಇದೆ, ಕ್ಲಾಸಿಕ್ ಸಾಲ್ಟೆಡ್, ಇದೊಂದು ತೊಗೊಳ್ಳೋಣ. ನೆಕ್ಸ್ಟು ಕೆಲಾಕ್ಸ್ ಚಾಕೋಸ್ ತೊಗೊಳ್ಬೇಕು, ಅದೊಂದು ಪ್ಯಾಕೆಟು. ಏನೋ ಚಿಕ್ಕ ಹುಡುಗ ಥರ ಕೆಲಾಕ್ಸ್ ಚಾಕೋಸ್ ತಿಂತಾ ಇದ್ದೇನೆ ಅಂತ ಅಂದ್ಕೊಬೇಡಿ, ನನಗದು ತುಂಬ ಇಷ್ಟ. ಕೆಲಾಕ್ಸ್ ಚಾಕೋಸ್ ಡ್ಯೂಯೇಟ್ ಒಂದು ತೊಗೊಂಡೆ. ಆಮೇಲೆ ಬೆಸಲ್ ಸೀಡ್ಸ್ದು ಕಿವಿ ಫ್ಲೇವರ್ ತೊಗೊಂಡೆ. ಕಾಮಕಸ್ತೂರಿ ಬೀಜ ಅಂತಾರಲ್ವ, ಅದರದ್ದು ಕಿವಿ ಫ್ರೂಟ್ ಫ್ಲೇವರು. ಇನ್ನೊಂದು ಕೊಕೊನೆಟ್ದು ಜಾಯ್ನರ್ ಯಾವುದೋ ಇದು ಹೊಸದು, ಟ್ರೈ ಮಾಡೋಣ ಅಂತ ತೊಗೊಂಡೆ. ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಇನ್ನು ಮನೆಗೆ ಹೋಗಿ ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಇನ್ನು ಮ್ಯಾಚ್ ಸ್ಟಾರ್ಟ್ ಮೇಲೆ ಸಿಗೋಣ ಬನ್ನಿ. Let's just say things can get a little heated. There was a lot of aggression out in the field, a lot of chatting. But don't you worry, folks. The main man, Virat Kohli, is still there. The wrists of Kohli into the crowd for 6. Kohli is now, he's the most successful batsman, the most runs at any venue for any T20 player around the world. ಇನ್ನೇನಿನ ಒಂದು 5 ನಿಮಿಷದಲ್ಲಿ ಟಾಸ್ ಆಗ್ತಾ ಇದೆ. ನಾನು ಅನ್ಕೊಳ್ತಾ ಇದ್ದೀನಿ ಡುಪ್ಲೆಸಿ ಅವ್ರು ಟಾಸ್ ಎಗರಿಸ್ತಾರೆ, ಬಟ್ KL ರಾಹುಲ್ ಅವರು ರಾಂಗಾಗಿ ಗೆಸ್ ಮಾಡ್ತಾರೆ ಅಂತ. ಸೊ RCB ಟಾಸ್ ವಿನ್ ಆಗುತ್ತೆ, ಚೇಸಿಂಗ್ ತಗೊಳ್ತಾರೆ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಕಾಯಿನ್ ಈಗ ಡುಪ್ಲೆಸಿ ಅವ್ರ ಕೈಗೆ ಬಂತು. ಟಾಸ್ ಆಯಿತು. ಟೇಲ್ಸ್ ಇದೆ ಕಾಲ್. RCB won the toss. What? Come on, Amma. Chasing. Yes. ಡಿಕಾಕೋ ಮತ್ತು KL ರಾಹುಲ್ ಸ್ಟಾರ್ಟ್ ಮಾಡಿದ್ದು ನೋಡಿ, ಇವತ್ತು ಇನ್ನೊಂದು ರೆಕಾರ್ಡ್ ಬ್ರೇಕ್ ಆಗುತ್ತೇನೋ ಅಂದ್ಕೊಂಡೆ. ಆದರೆ ಮ್ಯಾಕ್ಸ್ವೆಲ್ ಬಂದಿದ್ದಾದಮೇಲೆ ರನ್ ರೇಟು ಕಂಟ್ರೋಲ್ ಆಯಿತು, ವಿಕೆಟು ಹೋಯಿತು. ಮ್ಯಾಕ್ಸಿ ಅವರು ಬ್ಯಾಟ್ಸ್ಮ್ಯಾನೇ ಅಲ್ಲ, ಅವರು ಪ್ಯೂರ್ ಬೌಲರು. ಇದು ಒಂದು ಟಾಪ್ ಸೀಕ್ರೆಟ್, ಇದು RCB ಮ್ಯಾನೇಜ್ಮೆಂಟ್ದು. ಅವ್ರನ್ನ ಬ್ಯಾಟ್ಸ್ಮ್ಯಾನ್ ಅಂತ ತೊಗೊತಾರೆ, ಬಟ್ ಅವರೇ ನಮ್ಮ ಮೈನ್ ಬೌಲರ್ ಬಂದು ಮ್ಯಾಕ್ಸ್ವೆಲ್ ಅವರು. KL ರಾಹುಲ್ ಅವರು ವಿಕೆಟ್ ತೊಗೊಂಡ್ರು. 2 ಓವರ್ನ ಎಷ್ಟು ಸಖತ್ತಾಗಿ ಆಡಿಸಿದ್ದಾರೆ ಅಂದರೆ ಕ್ರೇಜಿಯಾಗಿ ಆಡಿಸಿದ್ದಾರೆ. ಫಸ್ಟ್ ಟೈಮ್ ಔಟ್ ಆಗೋ ಗ್ಯಾಪಲ್ಲಿ ಪಾಪ್ಕಾರ್ನು ಮತ್ತು ಕಿವಿ ಫ್ರೂಟ್ ವಿತ್ ಕಾಮಕಸ್ತೂರಿ ಬೀಜ ಜ್ಯೂಸ್ ಎತ್ಕೊಂಬಂದೆ. ಇಲ್ಲಿ ಡಿಕಾಕ್ ಅವರು 6 ಹೊಡೆದ್ರು. ಡಿಕಾಕ್ ಅವರು ನಾಯಕ ಹೊಡೆದಂಗೆ ಹೊಡಿತಾವ್ರೆ. ಸ್ಟೋಯಿಸ್ ಅವರು ಹೊಡೆಯೋದು ಸ್ಟಾರ್ಟ್ ಮಾಡೋರು. ಇವಾಗ ಡಿಕಾಕ್ ಅವರು ಆಲ್ರೆಡಿ 50 ದಾಟ್ಬಿಟ್ಟಿದ್ದಾರೆ. ಏನಾಗುತ್ತೋ ಸ್ಕೋರು, ನನಗನ್ಸುತ್ತೆ ಮೋಸ್ಟ್ಲಿ 200 ಕ್ರಾಸ್ ಆಗಿಬಿಡುತ್ತೇನಪ್ಪ ಇದನ್ನು ಸ್ಕೋರು. ಹೇಳ್ತಾ ಇದ್ದಂಗೆ ಮ್ಯಾಕ್ಸ್ವೆಲ್ ಅವರು ಸ್ಟೋಯಿಸ್ ಅವ್ರು ವಿಕೆಟ್ ತೆಗೆದ್ಬಿಟ್ರು. ಈಗ ಪೂರನ್ ಅವ್ರು ಬಂದಿದ್ದಾರೆ. ಡಿಕಾಕ್ ಔಟ್ ಆದ್ರು. ಟೋಪಿ ಅವರು ಒಂದು ಒಳ್ಳೆ ಸ್ಲೋ ಬಾಲ್ ಹಾಕಿ ಡಿಕಾಕ್ ಅವರು ಫುಲ್ ಟಾಸ್ ಬಾಲ್. ಡುಪ್ಲೆಸಿ ಅವ್ರದ್ದು ಈ ಕ್ಯಾಚ್ ನೋಡಿ ಏನು ಸಕ್ಕದಾಗಿ ಹಿಡ್ದಿದ್ದಾರೆ. ಅವ್ರು ಒಳ್ಳೆ ಅಥ್ಲೆಟ್ ಅನ್ನೋದಕ್ಕೆ ಇದಕ್ಕಿಂತಲೂ ಸಾಕ್ಷಿ ಬೇರೆ ಏನು ಬೇಕಾಗಿಲ್ಲ ಅಂದ್ಕೊಳ್ತೀನಿ. ಹಂಗೆ ಇನ್ನು ಸಿರಾಜ್ ಅವರು ಫೈನಲ್ ಓವರಲ್ಲಿ 3 ಬಾಲು ಕ್ರೇಜಿಯಾಗಿ ಮಾಡಿದ್ರು, ಸೆಕ್ಸಿಯಾಗಿ ಮಾಡಿದ್ರು. ಅದಾದಮೇಲೆ 4th ಬಾಲ್ 5th ಬಾಲ್ಗೆ 2 6 ಹೋಯ್ತು. ಏನು ಮಾಡೋಕ್ಕಾಗಲ್ಲ, ಪೂರನ್ ಅವರಿದ್ರು ಆಪೋಸಿಟಲ್ಲಿ. ಲಾಸ್ಟ್ ಬಾಲ್ ಸಿಂಗಲ್ ಬಂದು. ಇವಾಗ ಟೋಟಲ್ RCB ಅವರು ಟೋಟಲ್ ಬಂದು 182 ಇದೆ ಟಾರ್ಗೆಟು. ನೋಡೋಣ ಏನು ಮಾಡ್ತಾರೋ ನಮ್ಮ RCB ಅವರು. ಪಕ್ಕ ಗೆಲ್ತೀವಿ ಇವತ್ತು ಅಂತ ನನಗನ್ನಿಸ್ತಾ ಇದೆ. ವಿರಾಟ್ ಕೊಹ್ಲಿ ಮತ್ತು ಡುಪ್ಲೆಸಿ ನಡ್ಕೊಂಡು ಬರ್ತಾ ಇರೋದು ನೋಡ್ತಾ ಇದ್ರೆ ಇವತ್ತು ನಾಯಿ ಹೊಡೆದಂಗೆ ಹೊಡಿದ್ದಾರೆ ಅನಿಸುತ್ತೆ. ನೋಡೋಣ ಬನ್ನಿ ಏನು ಮಾಡ್ತಾರೋ. ವಿರಾಟ್ ಕೊಹ್ಲಿ ಕ್ರೀಸಿಗೆ ಬಂದಿದ್ದ ತಕ್ಷಣ ಸ್ಪಿನ್ನರ್ಗೆ ಎತ್ತಿ ಬಾಲ್ ಕೊಟ್ಬಿಡ್ತಾರೆ. ಅದೇನು ಲಾಜಿಕಲ್ ಕೊಡ್ತಾರೋ ಅವ್ರು, ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ವೇನೋ ಅವ್ರ ಸ್ಪಿನ್ನರ್ಗೆ ಒಳ್ಳೆ ಗುಡ್ ಬ್ಯಾಟ್ಸ್ಮನ್ ಅಂತ.
There was a bit of swerve to the other. Ravi, who has been his coach when he was the captain. What a shot. ಸಿಕ್ಸರ್. It's just a spectacular shot. ನವೀನ್ ಉಲ್ಲಾಲ್ಗೆ ಕೊಹ್ಲಿ ಅವರು ಸರಿಯಾಗಿ ಕೊಟ್ಟಿದ್ದಾರೆ. Happy bowling that ball. He's very full, must have turned. Looped in the air, very easy catch in the covers. What the fuck? And what a celebration for Siddharth. ವಿರಾಟ್ ಕೊಹ್ಲಿ Dream ಔಟ್ about getting out the ಗುರು. best players in the world. And when you do, you celebrate hard. Well done to Siddharth. Shit. Kohli's on the way back for 22 because he set off straight away. He wasn't even sprinting the single. It bounced up beautifully. There you go. Shit. Oh, he's not even in the frame. He's out by 6 yards. What a turnaround. Yes, two openers dismissed in consecutive. Duplessis no out ಗುರು, run out. He goes for 19. Suddenly Fuck, man. 42 for 2. Shit. The fuck man. ಮ್ಯಾಕ್ಸಿ ಡಕ್ ಔಟ್ ತಿರ್ಗಾ ಗುರು. ಯಾವುದು ಗುರು ಇದು? ನನ್ನ ಮಕ್ಕಳು ಗೆಲ್ಲಲ್ಲ ಗುರು. ನಾನು ನೋಡಲ್ಲ ಮ್ಯಾಚ್, ನಾನು ನೋಡಲ್ಲ, ಈ ವ್ಲಾಗು ಮಾಡಲ್ಲ ನಾನು. ಹೋಗುರು ಅಟ್ಲೀಸ್ಟ್ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಅಂತ ನಾನು ನೋಡ್ತೀನಿ. ಇಲ್ಲಿ ಇವರು ನನಗೆ ಟೈಮೇ ಕೊಡ್ತಾ ಇಲ್ಲ. ವಿಕೆಟ್ಸ್ ಕೊಡ್ತಾ ಇದ್ದಾರೆ, ನನಗೆ ಟೈಮ್ ಕೊಡ್ತಾ ಇಲ್ಲ. ರೆಕಾರ್ಡ್ ಮಾಡೋದು ಇನ್ನು ಮ್ಯಾಚಿನ ಕೊನೆ ಹಂತದಲ್ಲಿ ಸಿಗೋಣ. ಗೆದ್ರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ಈ ಮ್ಯಾಚು ದೇವರಿಗೇನೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಹಣೆ ಬರ ಇಷ್ಟೇ. ಈ ಸಲ ಅಲ್ಲ, ಯಾವ ಸಲನೂ ಕಪ್ ನಮ್ದಲ್ಲ. ಸರಿ, ಮ್ಯಾಚ್ ಎಂಡಲ್ಲಿ ಸಿಗೋಣ. ಸೋತೋಗ್ತೀರಿ ಅಂತ ನಾನು ಫಿಕ್ಸ್ ಆಗೋಗಿದ್ದೆ, ಬಿಟ್ಕೊಟ್ಬಿಟ್ಟಿದ್ದೆ ನಾನು. ಇವಾಗ ದಿನೇಶ್ ಕಾರ್ತಿಕ್ ಲ್ಯಾಮ್ರಾ ಅವರು ಇಬ್ಬರು ಸೇರಿ ಒಂದು ಆಸೆ ಬರೆಸ್ತಾ ಇದ್ದೀರಿ. ಯಾಕೆ ಗುರು ಬರೆಸ್ತಾ ಇದ್ದೀರಾ? ನಮಗೆ ಬೇಡ, ನಮಗೆ ಆಸೆ ಬರೆಸ್ಬೇಡಿ. ಬಾಯಿವರೆಗೂ ತೊಗೊಂಬಂದು ತುತ್ತು ವಾಪಸ್ ಕಿತ್ಕೊತೀರಾ. ನಮಗೆ ಯಾಕೆ ಆ ಥರ ಮಾಡ್ತೀರಾ? ಒಂದು ಗೆದ್ದರೆ ಫಸ್ಟಿಂದ ಹಂಗೆ ಇರಬೇಕು, ಇಲ್ಲ ಲಾಸ್ಟಲ್ಲಿ ಹಿಂಗೆ ಗೆಲ್ಲೋ ಥರನೇ ಬಂದು ಸೋತು ಯಾಕೆ ಇದೆಲ್ಲ ನಮಗೆ? ಇದೆಲ್ಲ ಬೇಕಾ ನಮಗೆ? ಹೆಂಗೆ? ಇನ್ನೇನು ಸ್ನೇಹಿತರೆ ಸಮಾಚಾರ? ಎಲ್ಲರದು ಊಟ ಗೀಟ ಆಯಿತಾ? ನನ್ನಂತೂ ಆಯ್ತಪ್ಪ ಊಟ. ಈಗ ಮ್ಯಾಚ್ ನೋಡಿ ಹೊಟ್ಟೆ ತುಂಬೋಯ್ತು ನನಗೆ. ಇನ್ನೇನು ತಿನ್ಬೇಕು ಅನಿಸ್ತು. ಮೋಸ್ಟ್ಲಿ ಇನ್ನೊಂದು 2-3 ದಿನ ಊಟ ತಿನ್ನೋ ಅವಶ್ಯಕತೆ ಇರಲ್ಲ, ಹೊಟ್ಟೆ ಹಸಲ್ಲ, ಅಷ್ಟು ಹೊಟ್ಟೆ ತುಂಬೋಗಿದೆ. ಸಿರಾಜು ಹೊಡಿತಾ ಇದ್ದಾನೆ ಬ್ಯಾಕ್ ಟು ಬ್ಯಾಕು 2 ಸಿಕ್ಸು. ನಮ್ಮ ಬ್ಯಾಟ್ಸ್ಮನ್ಸ್ ಇದ್ದಾರೆ, ಏನು ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಏನು ಮಾತಾಡೋ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ದೇವರೇ, ಗೆಲ್ತೀವಿ ಅಂದ್ಕೊಂಡಿದ್ದ ಮ್ಯಾಚ್ನ ಹೊಗೆ ಹಾಕ್ಸಿದ್ದಾರೆ ಮತ್ತೆ. ದಿನೇಶ್ ಕಾರ್ತಿಕ್ ಲ್ಯಾಮ್ರಾ ಅವರು ಚೆನ್ನಾಗಿ ಆಡ್ತಾಯಿದ್ರು. ಒಬ್ಬರಿಂದ ಒಬ್ಬರು ನಾನು ಬರ್ತೀನಿ ಅಂತ ಅವರು ಹೊಟ್ಟೋದ್ರು. ಇನ್ನು ಮ್ಯಾಚ್ ಬಗ್ಗೆ ಮಾತಾಡೋಕ್ಕೆ ಏನೂ ಇಲ್ಲ, ಹೊಗೆ ಹಾಕ್ಕೊಳ್ತು ಮ್ಯಾಚ್ ಅಷ್ಟೇ. ಇನ್ನು ನಾವೇನ ಕಷ್ಟ ಸುಖ ಮಾತಾಡ್ಕೊಂಡು ಸ್ವಲ್ಪ ನೆಮ್ಮದಿಯಾಗಿ ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಅಟ್ಲೀಸ್ಟ್ 1-2 ಮ್ಯಾಚ್ ಗೆಲ್ಲೋಣ ಗುರು. ಈ ಸಲ ಕಪ್ ನಮ್ಮದೇ ಅಲ್ಲ ಗುರು. ಈ ಸಲ 1-2 ಮ್ಯಾಚ್ ಗೆಲ್ಲೋಣ ಅಂತ ಹೇಳಿ 1-2 ಮ್ಯಾಚ್ ಗೆದ್ದರೆ ಅಟ್ಲೀಸ್ಟ್ ಅಲ್ಲಿ ಬರೋ ಫ್ಯಾನ್ಸ್ಗಾದರೂ ಖುಷಿ ಆಗುತ್ತೆ. ಹೋಮ್ ಗ್ರೌಂಡಲ್ಲೇ ಹಿಂಗೆ ಇವಾಗ ಸೋಲ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಗುರು. ಹೋಗ್ಲಿ ಬಿಡಿ, ಇದು ಯಾವಾಗಲೂ ಪ್ರತಿ ವರ್ಷ ಇದ್ದಿದ್ದೆ ನಮ್ಮದು, ಇದಂತೂ ಚೇಂಜ್ ಆಗಲ್ಲ. ಒಂದು ಮಾತ್ರ ನಿಜ, ಸೋಲ್ಲಿ ಗೆಲ್ಲಿ ಏನೇ ಆಗಲಿ ಯಾವತ್ತಿದ್ರೂ RCBನೇ ಗುರು, ಅದಂತೂ ಚೇಂಜ್ ಆಗಲ್ಲ. ಅವ್ರು ಏನೇ ಮಾಡಲಿ ನಾವು ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಅದು ನಾವು ಮಾಡೋ ತಪ್ಪು ನಮಗೆ ಗೊತ್ತು, ಬಟ್ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. ಅವ್ರ ಮೇಲಿರೋ ಪ್ರೀತಿ ಹಂಗಿದೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇನ್ನು ಅಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗು. ಇದೇ ಥರ ಎಲ್ಲರೂ ವಿಡಿಯೋ ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ದಿಸ್ ಈಸ್ K59 Raider signing off. Take care. Bye. Ride safe, be safe.